ಬಾಗಬಹುದು. ಎಲ್ಲಿವರೆಗೆ? ಭೂಮಿಯವರೆಗೆ ಬಾಗಬಹುದು. ಆಮೇಲೆ ಬೀಗಲೇಬೇಕು. ಅಂದ್ರೆ ಮನೆಯ ಮರ್ಯಾದೆ ಬೀದಿಯ ಪಾಲಾಗಬಾರದು ಎಂಬ ಕಾರಣಕ್ಕಾಗಿ ಮೌನವಾದೆ. ನೀ ಹೇಳಿದ್ದಕ್ಕೆಲ್ಲ ಹೂ ಅಂತ ಹೇಳಿದೆ. ಕಾರಣ ಏನು? ಮದುವೆ ಹೇಗ ಆಯ್ತು, ಇನ್ನು ಬದುಕಬೇಕಲ್ಲ ಹೇಗಾದ್ರು ಅಂತ. ಇನ್ನು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನಿನ್ನನ್ನು ಇಷ್ಟು ಕಾಲ ಹೆಣ್ಣು ಅಂತ ತಿಳ್ಕೊಂಡಿದ್ದೆ. ಹೆಣ್ಣೆಲ್ಲ ಹೆಮ್ಮಾರಿ ಗೊತ್ತಾಯ್ತು. ಈಗ ಗೊತ್ತಾಯ್ತು. ಗೊತ್ತಾಗೋ ಹೊತ್ತಾಯ್ತು ಅಷ್ಟೇ. ಅದಕ್ಕೆ ಹೆಮ್ಮಾರಿ. ಹೌದು, ನಮ್ಮಂತವರ ಮನೆಯಲ್ಲಿ ಹೆಣ್ಣು ಮಾತ್ರ ಇರಬೇಕು. ಹೆಮ್ಮಾರಿಗೆ ಸ್ಥಳ ಇಲ್ಲ. ತೊಲಗು ಮಮ ಗ್ರಹದಿಂದ ಈಗಲೇ ಹೊರತೆ ನಾನು ಇದ್ರೆ ಮಾಡುವುದಿಲ್ಲ. ಏನು ಮಾಡಬೇಡ. ಏನು ಮಾಡುದು? ಹೋಗು. ಹೋಗ್ತೇನೆ. ಆದ್ರೆ ಏನು? ಈಗಲೇ ಹೊರಟೆ ಅಂತ ಹೇಳಿದ್ದೆ. ಹೊರಡೆ ಈ ಕ್ಷಣವೇ ಹೊರಟೆ. ಮತ್ತಿದ್ರೆ ಕತ್ತಿ ಕೈ ಹಾಕಿ ಮಾತಾಡ್ತಾನೆ. ಅಲ್ಲ 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 ಅಲ್ಲ. ಹೌದು, ನೀ ನಾನು ಹೇಳ್ತಿ ಅಲ್ಲ 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 ಅಂತ 3 ಸಾರಿ ಕೂಗುದು ಕೂಡಲೇ ಸಂಬಂಧ ಕಡ್ದು ಹೋಗ್ಲಿಕ್ಕೆ ಅದಿಲ್ಲ ನಮ್ಮಲ್ಲಿ ಕಾನೂನು. ಎಂತದಂತ ತಿಳ್ಕೊಂಡ್ರಿ ನೀವು? ಅಲ್ಲ 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 ಅಂತ 3 ಸಾರಿ ಹೇಳ್ಬಿಟ್ರೆ ಸಂಬಂಧ ಕಡ್ದು ಹೋಗುದಿಲ್ಲ. ನಾವು ಕರಿಮಣಿ ಕಟ್ಟಿ ನನ್ನನ್ನು ಸತಿ ಅಂತ ಕರ್ಕೊಂಡು ಬಂದಿದ್ದೀನಿ. ನೀವು ನೆನಪಟ ನಿಮಗೆ? ನನ್ನ ನೆನಪುಂಟೆ. ನೆನಪಿದ ಮೇಲೆ ಮತ್ತೆ ಹೋಗು ಏನು ಅಂತ ಹೇಳ್ಬಿಟ್ರೆ ಆಗ್ತದ? ಹೋಗ್ತೇನೆ ನಾನಾದ್ರೂ. ಆ ಮದುವೆ ಕಾಲಕ್ಕೆ ಮೂರ್ಛೆ ಹೇಳಿದ್ ನನಗೆ ನೆನಪುಂಟು. ನನಗೆ ಎಂತದ್ದು ಮೂರ್ಛಾ? ಹೌದು ಹೌದು, ನಿಮ್ಗೆ ಸಾಕಾಗ್ಲಿಲ್ಲ ಅದು? ಧರ್ಮೇಚ ಅರ್ಥೇಚ ಕಾಮೇಚ ಹೇಳಿದ್ ನೆನಪುಂಟು ನನಗೆ. ಅದು ಹೇಳಿದ್ ಸಂಕಷ್ಟಕ್ಕೆ ಇಷ್ಟ ಆಗಿದ್ದು ನನಗೆ. ಹೌದಾ? ಹಾಗೆ ಹೇಳಿದವ್ರು ಈಗ ಅಂತ ಹೇಳುದು. ಹೋಗು. ನೀನು ಸಪ್ತಪದಿ ತುಳಿಬೇಕಾಗಿ ನಾನು ಹಿಂದಿದ್ದೆ. ಬಹುಶಃ ಆವತ್ ಒಂದೇ ನನ್ನ ಹಿಂದಿರುವುದು ನೀನು. ಅದ್ರ ಮೇಲೆ ಉಳಿದ ಎಲ್ಲ ದಿವಸ ನಾನು ಮುಂದೆ ಇರುವುದು ನೀನು. ನಾ ಮುಂದೆ ಬಂದದ್ದಲ್ಲ, ನೀವು ಹಿಂದೆ ಹೋದದ್ದು. ನಾನೆಂತ ಮಾಡ್ಲಿ ಅದಕ್ಕೆ? ಅಲ್ಲ, ಈಗಲೇ ಹೋಗ್ತೇನೆ. ಹೋಗಿ ಆತನ ಶಿರವನ್ನ ನಂಗೆ ಗೊತ್ತಿಲ್ಲ. ನಾವೇ ಇಷ್ಟು ವರ್ಷ ಸಂಸಾರ ಮಾಡ್ಲಿಲ್ವಾ? 2 ಮಕ್ಕಳು ಹೆತ್ತುಕೊಡ್ಲಿಲ್ವಾ? ಹೋಗು ಅಂತ ಸಿಟ್ಟಿನ ಬರದಲ್ಲಿ ಹೇಳಬಹುದು. ಹಾಗಷ್ಟು ಸುಲಭಕ್ಕೆ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ನಂಗೆ ಗೊತ್ತುಂಟು. ಏನು ಏನು ಹೋಗುದು ಬೇಡ. ತುಂಬಾ ಆಭರಣ ಉಂಟು. ನಿನ್ನ ಅಪ್ಪ ಹೇಳಿದ್ದ ಇದು. ಅಂದ್ರೆ ಆಭರಣ ನನ್ನದು, ಅದೆಲ್ಲ ಕೊಟ್ಟೋಗು. ನಾನು ಇವ್ರು ಬಾ ಅಂತ ಹೇಳಿದ್ದು, ಅಯ್ಯೋ ಬಿಟ್ಟಿರುವುದಕ್ಕಾಗುದಿಲ್ಲ ಬಾ ಅಂತ ಕರೀತಾರೆ ಅಂತ. ಯಾರನ್ನ? ಇವ್ರಿಗೆ ಬಂಗಾರದಂತ ಹಿಂಡ್ತು ಹೋದ್ರು ಒಡ್ಡಿಲ್ಲ. ಬಂಗಾರ ಬೇಕು. ಅಬ್ಬಬ್ಬ, ಬಂಗಾರದ ಆಸೆ ಅಂದ್ರೆ ಎಷ್ಟಿರ್ಬೋದು? ಹಾಗಾದ್ರೆ ಬಂಗಾರದ ಆಸೆ ಅಂದ್ರೆ ಎಷ್ಟಿರ್ಬೋದು ಇವ್ರಿಗೆ? ಯಾರಿಬೇಕು ನಿಮ್ ಬಂಗಾರ? ನಂಗೆ ಇಷ್ಟು ದಿನ ಗೊತ್ತಿತ್ತು. ಹೆಂಡತಿಯೇ ಬಂಗಾರ ಅಂತ ತಿಳ್ಕೊಂಡೆ. ಇದು ಬೆಲೆ ಇರುವುದು ಬಂಗಾರವೇ ಅಲ್ಲ. ಇದು ಬಂಗಾರ ಯಾರಿಬೇಕು? ಯಾರಿಬೇಕು ನಿಮ್ ಬಂಗಾರ? ಈ ಬಂಗಾರ ಮತ್ತೆ ಹೆಚ್ಚು ಬೆಲೆ ಉಂಟು. ಯಾರಿಬೇಕು ಬಂಗಾರ? ನಿಮ್ಮ ಬಂಗಾರ ಬಿಸಾಡಿ ಮಾಡುವೆ. ಬಿಸಾಡ್ಬೇಡಿ. ಯಾರಿಬೇಕು? ಮತ್ತೊಬ್ರಿಗೆ ಕೊಡ್ಬೇಕಂತ. ಇದು ಎಷ್ಟು ಬಂಗಾರ ಇದ್ರೆ ತಿನ್ಲಿಕ್ಕೆ ಆಗ್ತದ ಅದನ್ನ? ಯಾರಿ ಮತ್ತೊಬ್ಬರು ಕೊಡುದ? ಹೌದು, ಮತ್ತೊಬ್ರಿಗೆ. ಓ, ಕೊಡ್ಲಿಕ್ಕೆ ಮತ್ತೊಬ್ಬರು ತಯಾರು ಮಾಡ್ಕೊಂಡ್ ಬಿಟ್ಟಿದ್ದಾರೆ ಇವ್ರು. ಈಗ ನಮ್ಗೆ ಗೊತ್ತಾಯ್ತು. ತೆರಳು ಅಂತ ಹೇಳುದು ಕಾರ್ಯ ಹೇಳ್ರೆ ಬಹುಶಃ ಬರ್ಲಿಕ್ಕೆ ಮತ್ತೆ ಒಬ್ಬರನ್ನ ಹುಡ್ಕಿಟ್ಕೊಂಡ್ಬಿಟ್ಟಿದ್ದಾರೆ. ಹಾಗಲ್ವೇ? ಗೊತ್ತಾಯ್ತದ್ದು ಮಾತಿಲ್ಲ. ಒಂದು ಮಗ ಸತ್ರೆ 6 ತಿಂಗಳು ಅಲ್ಲ, ಅಪ್ಪ ಸತ್ರೆ 6 ತಿಂಗಳು. ಹೋಗುವ ಕಾಲಕ್ಕೆ ತಲೆ ಹಾಳಾಯ್ತು. ಗಂಡು ಸತ್ರೆ 2 ತಿಂಗಳು. ನಿನಗೆ ಹಾಗೆ ಬೇಡ. ಏನು? ಹೆಂಡತಿ ಸತ್ರೆ ಮತ್ತೊಂದು ಹೆಂಡತಿ ಬರುವವರೆಗಷ್ಟೇ ಹೊಟ್ಟೆಯ. ಅದೆಲ್ಲ ಗೊತ್ತುಂಟು ನನಗೆ. ಅದೆಲ್ಲ ಬೇಡ. ನಿಮ್ಮ ಆಭರಣಗಳನ್ನೆಲ್ಲ ಸ್ವಲ್ಪ ಮೆಲ್ಲ ಕೊಡೆ. ಒಂದೆರಡಲ್ಲ, ನಮ್ಮನೆ ಹಾಳಾಗ್ತದೆ. ಅಯ್ಯೋ, ನಮ್ಮನೆ ಹಾಳಾಗ್ತದೆ. ದೇವ್ರೆ, ಎಲ್ಲ ಬಿಚ್ಚಿಡ್ತೇನೆ. ಕರಿಮಣಿ ಕೊಡು. ಕರಿಮಣಿ ಕೊಡುದಿಲ್ಲ. ಕರಿಮಣಿ ಒಂದು ಇಟ್ಕೊಂಡೇ ಹೋಗ್ತಾನೆ. ಅದೇನೆ ಬಂಗಾರ ಹೆಚ್ಚು ಉಂಟು. ಬಂಗಾರ ಹೆಚ್ಚುಂಟು. ಬಂಗಾರ ಎಂತ ಉಂಟು? ಕರಿಮಣಿ. ಈ ಗಂಡ ಮನೆಯಿಂದ ಕೊಟ್ಟಿದ್ದು ಒಂದೇ ಕರಿಮಣಿ. ಅದಲ್ಲ, ನಾನು ಹೀಗೆ ನಿರಾಭರಣೆಯಾಗಿ ಈ ಸೀರೆ ಬಿಚ್ಚಿಡ್ತೇನೆ. ನೀ ಸೀರೆ ಉಟ್ರು ಒಂದೇ, ಬಿಚ್ಚಿರು ಒಂದೇ. ನಿಮಗೆ ಎಲ್ಲ ಒಂದೇ ಆಗಿರ್ಬಹುದು. ಆಗ ನಂಗೆ ಮರ್ಯಾದೆ ಉಂಟು. ಅದು ಹೆಣ್ಣಾದವರಿಗೆ ಮಾತ್ರ ಮರ್ಯಾದೆ. ಹೆಣ್ಣೆ ನಾನು ಮತ್ತದ್ದು 2 ಹೆಣ್ಮಕ್ಳು ಮಕ್ಕಳನ್ನ ಹೇಳಿಲ್ವ ನಾನು? ಮಲಿನ ವಾಸನವನ್ನು ಉಟ್ಟುಕೊಂಡು ಕರಿಮನೆ ಹಾಕೊಂಡು ಬೀದಿ ತಿರುಗಾಡ್ತೇನೆ. ಆದ್ರೆ ಅದೇ ಯಾಕೆ ತಿರುಗಾಡುವುದು? ಮತ್ತೆ ಮನೆಗೆ ಯಾರು ಕರೆಯುವುದಲ್ಲ. ಹಾಗಲ್ಲ. ಮತ್ತೆ ಯಾರಾದ್ರೂ ಕೇಳ್ತಾರೆ, ಯಾರಮ್ಮ ನೀನು? ಮುಖಲಕ್ಷಣ ನೋಡಿದ್ರೆ ಒಳ್ಳೆ ಮನಸ್ಸನ್ನದ ಒಳ್ಳೆ ಸತ್ಕದ ಪ್ರಸೂತಿ ಹಾಗೆ ಕಾಣುತ್ತೀಯ. ಆದ್ರೆ ನಿನ್ನ ಸ್ಥಿತಿ ಹೀಗಾಗಿದೆ. ನೋಡಿದ್ರೆ ಮದುವೆ ಆದ
ಹೆಂಗಸಿನ ಹಾಗೆ ಕಾಣ್ತೀಯ. ಏನ್ ನಿನ್ನ ಗಂಡ ಇಲ್ವಾ? ನಿನ್ನನ್ನು ಯಾರು ಕೇಳ್ತಾರೆ? ಯಾರಮ್ಮ? ಹೌದು, ಯಾರಮ್ಮ? ಯಾರವ ತಲೆ ಹಾಳೆ ಅದಾವ ನಿನಗೆ ಅಮ್ಮ ಹೇಳು ಅಂದ್ರೆ ಯಾರು ರೊಕ್ಕಸಿ ನೀನು ಕೇಳ್ಬೇಕು. ಯಾಕಮ್ಮ? ನೋಡಿ, ಮಗನ ಸಾವಿಗೆ ಪರಿಹಾರ ಅಲ್ಲ, ಸರಿಯಾದಂತಹ ಶಾಸ್ತಿ ಮಾಡ್ಬೇಕು ಅಂತ ಹೊರಟವಳು ನಾನು ಅಮ್ಮನೇ. ನೀವು ಅಪ್ಪ ಆಗ್ಲಿಲ್ಲ ಅಷ್ಟೇ. ಅವರಲ್ಲಿ ಹೇಳ್ತೇನೆ ಆವಾಗ, ನಾನು ಮದುವೆ ಆಗಿದೆ, ನನಗೆ ನನ್ನ ಗಂಡ ಒಂದು ಊರಿನ ಅರಸವ. ಆದ್ರೆ ಅವ ಆದ್ರೆ ಗಂಡಲ್ಲ ಅಷ್ಟೇ, ಅವನು ಶೆಂಡ ನಜ ಬಂಡ. ನಾನು ಒಂದಿಷ್ಟು ಪಿತ್ತ ಇಲ್ಲದೆ ಹೋದ ಈ ಮಹಿಷ್ಮತಿ ಅಧಿಕಾರಿ ಹಣ್ಣು ತಿಂದು ಟಾಮ್ 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 ಮಾಡ್ತೇನೆ, ಹೋಗ್ತಾನೆ, ಹೇಳ್ತಾನೆ. ಅಷ್ಟು ಹೇಳು ನೀನು. ಅಷ್ಟು ಹೇಳು. ಕೇಳಿದ್ರೆ ಕಲ್ಲು ಹೊಡೆದು ಸಾಯಿಸ್ತಾರೆ. ಯಾರಿಗೆ? ನಿಮ್ಗೆ ಎಲ್ಲರಿಗೂ ಗೊತ್ತಾಗ ಎಲ್ಲರಿಗೂ ಗೊತ್ತಾಗುದಿಲ್ಲ. ಹೊರಡ್ತಾನೆ ಈಗಲೇ, ಈಗಲೇ ಅಂತೂ ಹೋದ್ಲು. ಒಂದು ಸತ್ಯವಾದ ಮಾತು ನೋಡಿ, ಅನುಭವದ ಮಾತು. ಜೀವನದಲ್ಲಿ ಯಾರೂ ಹೆಂಡತಿಗೆ ಸಲುಗೆ ಕೊಡಬೇಡಿ. ಸಾಕಷ್ಟು ಪ್ರೀತಿ ತೋರಿಸಿ, ಅವಳಲ್ಲಿ ವಿಶ್ವಾಸ ಬೆಳೆಸಿ. ಎಲ್ಲಿಯಾದ್ರೂ ಸಲುಗೆ ಕೊಟ್ರ ನಮ್ಮ ತಲೆ ಮೇಲೆ ಕೂತ್ಕೊಳ್ತಾಳೆ. ನನ್ನಂತೆ ನೀವೊಂದು ಆಗಬೇಡಿ. ಮತ್ತೆ ಹೌದು, ನರನ ಕೊಲ್ಲಲು ತವರಿನಾಶಯ ಅರಸಿ ಬಂದೊಡೆ ಹೇಡಿ ಹಮ್ಮರದ ತಿರನಾಯ್ ತವರು ಮನೆಯೊಂದಳು ಕಲಾ ತರುಣಿ. ಒಂದು ವಿಶ್ವಾಸ ಬಿತ್ತು ನನಗೆ, ಗಂಡನ ಮನದೇ ಅಲ್ಲದೆ ಹೋದ್ರೆ ತವರು ಮನೆಯಾದರೂ ಇದೆ. ಅಲ್ಲಿ ಹೋಗಿ ನನ್ನ ಅಳಲನ್ನು ತೋಡಿಕೊಂಡು ಆ ಮೂಲಕವಾಗಿ ನನ್ನ ತವರು ಮನೆಯಿಂದ ತವರು ಮನೆಯವರ ಮೂಲಕವಾಗಿ ನನ್ನ ಸೇರನ್ನು ತೀರಿಸಿಕೊಳ್ತೇನೆ ಎಂಬುದಾಗಿ. ಆದ್ರೆ ವಿಷಯವನ್ನು ಕೇಳಿದಂತಹ ನನ್ನ ತಮ್ಮ ಉನ್ಮುಖ ನನಗೆ ಸಹಕರಿಸುವುದಕ್ಕೆ ಮುಂದಾಗ್ಲಿಲ್ಲ. ಅಲ್ಲಿಂದಲೂ ಹೊರಟೆ ನಾನು. ಅಲ್ಲಿಂದ ಹೊರಟಂತಹ ನಾನು ಅಲೆದೆ ಊರೂರು ಅಲೆದೆ. ಹಗಲು ರಾತ್ರಿ ನಿದ್ರೆ ಬಿಟ್ಟು ಮುಂದುವರಿದು ಬಂದೆ. ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ? ಆದ್ರೂ ನನ್ನ ಹೊಟ್ಟೆಯಲ್ಲಿ ಉರಿತಿರುವಂತಹ ಬೆಂಕಿ ಇನ್ನಷ್ಟು ಹೆಚ್ಚಾಗ್ತಾ ಇದೆ, ಉರಿ ಹೆಚ್ಚುತ್ತಾ ಇದೆ, ಸೇಡು ಜ್ವಾಲೆಯಾಗಿ. ಹೌದು, ಆ ಪಾರ್ಥ ನನ್ನ ಎಂದು ಕೊಂದೇನು, ಅವನ ಸಾವನ್ನ ಎಂದು ಕಂಡೇನೆ ಎನ್ನುವುದಾಗಿ ಹಪಾಪಿಸ್ತಾ ಇದೆ. ಇನ್ನು ಮುಂದುವರಿತೇನೆ, ಮತ್ತು ಮುಂದುವರಿತೇನೆ, ಇನ್ನು ಮುಂದುವರಿತೇನೆ.